ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಗ್ರಾಮವಾದ ಚಿತ್ತಾಪುರ ತಾಲೂಕಿನ ಇವಣಿ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಸತತವಾಗಿ 1 ತಿಂಗಳಿನಿಂದ ಕುಡಿಯುವ ನೀರಿಲ್ಲದೆ ಪರದಾಟ ನಡೆಸಿದ್ದಾರೆ. ಬೇರೆ ಗ್ರಾಮಗಳಿಗೆ ಹೋಗಿ ಕೊಡಗಳಿಂದ ಹೊತ್ತು ನೀರು ತರುತ್ತಿರುವುದು ತುಂಬಾ ಕಷ್ಟಕರ ಸಂಗತಿಯಾಗಿದೆ. ಈ ಗ್ರಾಮದಲ್ಲಿ ಸ್ವಚ್ಛತೆಯೂ ಕೂಡ ಕರ್ಮಣೆಯಾಗಿದೆ. ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಕೇಳಿದ್ರೆ ಪಿಡಿಒ ಅವರು ಕೂಡ ಉತ್ತರ ನೀಡುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಈ ಸಮಸ್ಯೆ ಬಗ್ಗೆ ಅನೇಕ ಬಾರಿ ವರದಿ ಮಾಡಿದ್ರೂ ಕೂಡ ವರದಿಗಾರರಿಗೂ ಕೂಡ ಕಿಮ್ಮತ್ತು ಕೊಡುತ್ತಿಲ್ಲ ಎಂದು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಅಧ್ಯಕ್ಷರ ವಿರುದ್ಧ ಕಿಡಿಕಾರಿದ್ದಾರೆ. ಇವಣಿ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ. ಅಭಿವೃದ್ಧಿ ಕಾಣದ ಇವಣಿ ಗ್ರಾಮ ಪಂಚಾಯತ್. ಇವಣಿ ಗ್ರಾಮ ಪಂಚಾಯತ್ ಸದಸ್ಯರಿಗಿಲ್ಲ ಕವಡೆ ಕಾಸಿನ ಕಿಮ್ಮತ್ತು. ನಾವು ಮೆಂಬರ್ಗಳಿಗೆ ಹೇಳ್ತೀವಿ, ಮೆಂಬರ್ಗಳು ಹೋಗಿದ್ದು ಅವ್ರಿಗೆ ಹೇಳ್ತಾರೆ. ಅಧ್ಯಕ್ಷರಿಗೆ ಹೇಳಿದ್ರು ಅಧ್ಯಕ್ಷ ಬರಲ್ಲ ಅವರು, ಪಿಡಿಒಗೆ ಹೇಳಿದ್ರೆ ಪಿಡಿಒ ಕೇರ್ಲೆಸ್ ಹೋದಾರ ಅವರು. ಇದಕ್ಕಿಂತ ಮುಂಚೆ ಒಬ್ಬರು ಪಿಡಿಒ ಹಂಗೆ ಇದ್ದಿರಿ ಅವ್ರು, ಅವ್ರಿಗೆ ತೆಗ್ದಾರ್ರಿ. ಮತ್ತೊಬ್ಬರು ಬಂದಾರ, ಅವ್ರಿಗಿಂತ ಡೇಂಜರ್ ಅರ ಅವರು. ಇದಕ್ಕಿಂತ ಮುಂಚೆ ಒಬ್ಬರು ಪಿಡಿಒ ಹಂಗೆ ಇದ್ದಿರಿ ಅವ್ರು, ಅವ್ರಿಗೆ ತೆಗ್ದಾರ್ರಿ. ಮತ್ತೊಬ್ಬರು ಬಂದಾರ, ಅವ್ರಿಗಿಂತ ಡೇಂಜರ್ ಅರ ಅವರು. ಇದಕ್ಕಿಂತ ಮುಂಚೆ ಒಬ್ಬರು ಪಿಡಿಒ ಹಂಗೆ ಇದ್ದಿರಿ ಅವ್ರು, ಅವ್ರಿಗೆ ತೆಗ್ದಾರ್ರಿ. ಮತ್ತೊಬ್ಬರು ಬಂದಾರ, ಅವ್ರಿಗಿಂತ ಡೇಂಜರ್ ಅರ ಅವರು. ಉಸ್ತುವಾರಿ ಸಚಿವರ ತವರಿನ ಗ್ರಾಮಸ್ಥರ ಗೋಳು ಕೇಳೋರಿಲ್ಲ. ಹೌದು, ಜಿಲ್ಲಾ ಉಸ್ತುವಾರಿ ಸಚಿವರ ತವರೂರಾದ ಚಿತ್ತಾಪುರ ತಾಲೂಕಿನ ಇವಣಿ ಗ್ರಾಮದ ಜನರ ಕಷ್ಟಗಳು ಒಂದ-2 ಸಾವಿರಾರು ಗಟ್ಟಲೆ ಸಮಸ್ಯೆಗಳ ಸರೆಮಾಲೆಗಳೇ ಇವೆ. ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದರಿಂದ ರಸ್ತೆ ಮೇಲೆ ಮೊಳಕಾಲು ಎತ್ತರದವರೆಗೆ ಚರಂಡಿ ನೀರು ನಿಂತು ಸಾರ್ವಜನಿಕರಿಗೆ, ರೈತರಿಗೆ, ಶಾಲೆಗೆ ಹೋಗುವ ಮಕ್ಕಳಿಗೆ, ಹಿರಿಯರಿಗೆ ತಿರುಗಾಡಲು ಆಗದಂತಾಗಿದೆ. ರಸ್ತೆ ಮೇಲೆ ನಿಂತ ಚರಂಡಿ ನೀರಿನಿಂದ ದುರ್ಗಂಧ ಬೀರುತ್ತಿದ್ದು ಇದರಿಂದ ಕ್ರಿಮಿಕೀಟಗಳು ಹೆಚ್ಚಾಗಿ ಡೆಂಗ್ಯೂ, ಮಲೇರಿಯಾಗಳಂತಹ ರೋಗಗಳು ಬರುತ್ತಿವೆ. ಈ ದುರ್ಗಂಧದಿಂದ ಮನೆಯಲ್ಲಿ ಕುಳಿತು ಊಟ ಮಾಡಲು ಆಗುತ್ತಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದ್ರೂ ಸಹಿತ ಯಾವುದೇ ಸೌಲಭ್ಯ ನೀಡದೇ ಇರೋದ್ರಿಂದ ಗ್ರಾಮದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ಈ ಎಲ್ಲ ಸಮಸ್ಯೆಗಳು 2 ದಿನದಲ್ಲಿ ಬಗೆಹರಿದಿದ್ರೆ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಸದಸ್ಯರ ಮಾತಿಗೆ ಕೂಡ ಅಧ್ಯಕ್ಷ ಮತ್ತು ಅಭಿವೃದ್ಧಿ ಅಧಿಕಾರಿಗಳಾದ ರೇಣುಕಾ ಕಲಾಲ್ ಕಿಮ್ಮತ್ತು ಕೊಡೋದಿಲ್ಲ ಅನ್ನೋದಿದೆ. ಅಭಿವೃದ್ಧಿ ಅಧಿಕಾರಿಯಾದ ರೇಣುಕಾ ಕಲಾಲ್ ಮಾಡಿದ್ದೇ ರೂಲ್ಸ್, ಅವರು ಆಡಿದ್ದೇ ಆಟ ಎಂಬ ಹೆಗ್ಗಳಿಕೆಗೆ ಗುರಿಯಾಗಿದ್ದಾರೆ ಎಂಬುದು ತಪ್ಪಾಗಲಿಕ್ಕಿಲ್ಲ. ಸಾರ್ವಜನಿಕರು ಕರೆ ಮಾಡಿದ್ರೆ ಎಂಬುದರಿಂದ ಮಾತನಾಡಿ ಬಾಯಿ ಮುಚ್ಚಿಸುವ ಕೆಲಸ ಈ ಅಧಿಕಾರಿ ರೇಣುಕಾ ಕಲಾಲ್ ಮಾಡುತ್ತಿದ್ದಾರಂತೆ. ದಂಡೋತಿ ಹಾಗೂ ಇವಣಿ ಗ್ರಾಮದಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ನಮ್ಮ ವರದಿಗಾರರು ಹಲವು ಬಾರಿ ಗ್ರಾಮದ ಸಮಸ್ಯೆಗಳ ಬಗ್ಗೆ ನಮ್ಮ ವರದಿಗಾರರು ಅನೇಕ ವರದಿಗಳನ್ನು ಬಿಂಬಿಸಿದ್ದಾರೆ. ವರದಿಗಳಿಗೆ ಸ್ಪಂದಿಸದ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಕೂಡ ಮೌನಕ್ಕೆ ಶರಣಾಗಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಗ್ರಾಮದ ಸಾರ್ವಜನಿಕರು ಹೇಳುವುದೇನೆಂದರೆ, ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರೇಣುಕಾ ಕಲಾವರನ್ನ ಬೇರೆ ಕಡೆ ವರ್ಗಾವಣೆಗೊಳಿಸಬೇಕು ಎಂದು ಗ್ರಾಮಸ್ಥರಾದ ಫಿರೋಜ್ ಬಾದಲ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಎಲ್ಲರಿಗೆ ನಮಸ್ಕಾರ. ನಾನು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಇದ್ದಿದ್ದೀನಿ. ಈಗ ನಮ್ಮ ಮನ್ಯಾಗ ಸದಸ್ಯರಾದ ಒಂದು ವಿಷಯ ಏನಂದ್ರೆ ನಮ್ಮ ಊರಾಗಂದ್ರೆ ಅಧ್ಯಕ್ಷ ಒಟ್ಟು ಬರಲ್ರಿ. 15 ಆಗಸ್ಟ್ ಒಂದೇ ಸಲ ಬಂದನ್ರಿ, ಆಮೇಲೆ ಬಂದಿಲ್ಲ ರೀ. ಪಿಡಿಒ ಅವ್ರೂ ಬರಲ್ರಿ. ಅವ್ರು ದಂಡೋತಿ ಚಾರ್ಜ್ ತೊಗೊಂಡಾರ್ರಿ, ದಂಡೋತಿಗೆ ಹೋಗ್ತಾರೆ. ಇಲ್ಲಿ 4 ದಿನಕ್ಕೆ 3 ದಿನಕ್ಕೆ 1 ಗಂಟೆ ಇರ್ತಾರೆ, ಹೋಗ್ತಾರೆ. ನಾವು ಏನು ಸಮಸ್ಯೆ ಹೇಳಿದ್ರೆ ಅಂದ್ರೆ ಸದಸ್ಯರು ಏನು ಕೇರ್ ಮಾಡಲ್ರಿ. ಫಸ್ಟ್ ರೀ. ಸೆಕೆಂಡ್ ಏನು ರೀ, ಈಗ ಸದಸ್ಯರು ಕೆಲಸ ಮಾಡ್ತಾರೆ ರೀ, ಅದು ಪೇಮೆಂಟ್ ಕೊಡೋದು. ಅದು ಮತ್ತೊಂದು ವಿಷಯ ಅಂದರೆ ಈ ಸಿಬ್ಬಂದಿಗಳು ಎಲ್ಲರಪ್ಪ ಅವ್ರದ್ದು ಒಂದೊಂದು ವರ್ಷ ಐತ್ರಿ,
ಅವ್ರ ಸಿಬ್ಬಂದಿಗಳು ಪೇಮೆಂಟೇ ಇಲ್ರಿ ಅವ್ರಿಗೆ ನಾವೇ ಅಂತೀವಪ್ಪ ಅಲ್ಲಿ ಹಂದಿ ಸತ್ತದ ಇಲ್ಲಿ ನಾಯಿ ಸತ್ತದ ಅದು ಅವ್ರು ತೊಗೊಂಡು ಹೋಗ್ತಾರೆ ರೀ ಅದು ಪೇಮೆಂಟ್ ಇಲ್ರಿ ನಾವು ಸದಸ್ಯರು ಈ ಸದಸ್ಯ ಏನು ಹೇಳ್ತಾರೆ ರೀ ಅವ್ರಿಗೆ ಏನು ಹೇಳಲ್ಲ ರೀ ಅವ್ರು ಅದು ಸಲಕ ಪಂಚಾಯತ್ದಾಗ ಮೊದಲೇ ಅಧ್ಯಕ್ಷ ಬರಲ್ರಿ ಈ ಪಿ ಡಿ ಒನೂ ಬರಲ್ರಿ ಅದು ಸಲಕ್ಕೆ ನಾವೇನಲ್ಲತ್ತೀವಿ ರೀ ಯಾವಾಗ ಒಂದು ಪಿ ಡಿ ಒ ಚಲೋ ಇದ್ದಿದ್ದು ಆಯ್ಕೆ ಮಾಡಿ ಹಾಕಿರಿ ಅಧ್ಯಕ್ಷ ಅಂದ್ರೆ ಅಧ್ಯಕ್ಷನ ರೀ ಅವ ಕೇಳಲ್ಲ ಯಾರು ಟೆಲಿಫೋನ್ ರಿಸೀವ್ ಮಾಡಲ್ರಿ ಅವ್ರು ಪಿ ಡಿ ಒನೂ ರಿಸೀವ್ ಮಾಡಲ್ರಿ ಅವರು ಅಂದ್ರೆ ಈ ಸಮಸ್ಯೆ ಇದ್ದಾಗ ಜನರು ಹೊಸ ಮಂದಿ ಸದಸ್ಯರಿಗೆ ಬೈತಾರೆ ರೀ ನೀವು ಯಾಕೆ ಬಂದಿರಿ ನೀವು ಕೈಲಿ ಆಗಿಲ್ಲ ಅಂದ್ರೆ ಯಾಕೆ ಮಾಡ್ಲತ್ತೀರಿ ಬಿಟ್ಟು ಬಿಡ್ರಿ ಅಲ್ಲ ರೀಸನ್ ಕೊಡ್ರಿ ಅಲ್ಲ ಹಾಂ ಇದು ಏನದ ಇದೆಲ್ಲ ಕೇರೆ ಮಾಡಲ್ಲ ಯಾವುದು ಈಗ ಯಾವುದನ ಸದಸ್ಯರು ಕೆಲಸ ಮಾಡ್ತಾರ ರೊಕ್ಕ ಇಲ್ಲ ಅಂತಾರೆ 15 ಫೈನಾನ್ಸ್ದಾಗ ಎಲ್ಲ ರೊಕ್ಕ ಇರ್ತದೆ ಎಲ್ಲ ಇರ್ತದೆ ಅವ್ರು ಎತ್ಕೊಂಡು ತಿಂತಾರೆ ಈಗ ಸದಸ್ಯರಿಗೆ ಏನು ಹೇಳ್ತಾರೆ ಅದು ಇದು ಉಸುಲಿ ಆದ್ಮೇಲೆ ಕೊಡ್ತೀವಿ ಅಂತ ಅಂತಾರೆ ಉಸುಲಿ ಆಗ್ಬೇಕು ಯಾವಾಗ ಇವ್ರು ಕೊಡ್ಬೇಕು ಯಾವಾಗ ಇವ್ರು ಸ್ವಲ್ಪ ಪರ್ಸ್ನಲ್ ಇತ್ತಂದ್ರೆ ಅವರು ಯೂಸ್ ಮಾಡ್ತಾರೆ ಸದಸ್ಯರು ಹಾಗೆ ಕೆಲಸ ಮಾಡ್ಕೊತ ಹೋಗ್ಬೇಕು ರೀ ಹಿಂಗೆ ಪರಿಸ್ಥಿತಿ ಅದ ಭಾಳ ಕೆಟ್ಟದ ಇವನಿ ಊರಾಗ ಎಲ್ಲರಿಗೆ ನೋಡ್ರಿ 4 ದಿನ ಆಯ್ತು ರೀ ನೀರಿಲ್ಲ ರೀ ಟ್ಯಾಂಕರ್ ಬಿಡಲಾಗ್ಯಾರ ರೀ ಏನು ಇವ್ರ ಬಳಿ ಹಣ ಇಲ್ಲ ಎಲ್ಲ ಅದ ದುಡ್ಡು ಎಲ್ಲ ಅದ ಬಳಕೆ ತಿಂತಾರೆ ಎಲ್ಲ ಅದ ಮನೆಗೆ ಇದು ಕಳಿಸ್ಬೇಕು ರೀ ಟ್ಯಾಂಕರ್ ಕಳಿಸ್ಬೇಕು ಇವ್ರ ಮೇಲೆ ದುಡ್ಡಿಲ್ಲ ತಿಲ್ಲಕ್ಕೆ ದುಡ್ಡು ಅದ ಮಾಳ ಕೆಲಸ ಮಾಡಿ ತಿನ್ರಿ ಕೆಲಸ ಮಾಡಿ ತಿನ್ರಲ್ಲ ಒಟ್ಟು ಹಾಗೆ ಬಜೆಟ್ ತಿನ್ಲಾಕತ್ತಾರ ಎಷ್ಟು ತಿಂದಾರಿ ಈಗ ಇಲ್ಲಂದ್ರೆ ಎಷ್ಟು ಒಂದು 22 ಲಕ್ಷ ಅವ್ಯವಹಾರ ಮಾಡ್ಯಾರ ರೀ ಯಾವ ಇದ್ರೊಳಗೆ ಯಾವ ಫೈನಾನ್ಸ್ ಒಳಗೆ 50 ಫೈನಾನ್ಸ್ದಾಗ ರೀ ಯಾವ ಏನು ಕೆಲಸ ಮಾಡೀನಿ ಅಂತೇಳಿ ಅವ್ಯವಹಾರ ಮಾಡಿ ಏನಿಲ್ಲ ಹಿಂಗೆ ಅವ್ರಿಗೆ 2 ಲಕ್ಷ ಕೊಟ್ಟರು 4 ಲಕ್ಷ ಅವ್ರಿಗೆ ಕೊಟ್ಟಿದ್ದಾರೆ ಮಾಡಿದವ್ರಿಗೆ ಅದು ಇದು ಅಂತ ಹಿಂಗೆ ಒಟ್ಟು ಏನು ಕೆಲಸ ಮಾಡಲಾರ್ದೆ ಏನು ಕೆಲಸ ಮಾಡಲಾರ್ದೆ ಎದ್ಕೊಂಡು ತಿಂತಾರೆ ರೀ ಈಗ ನಮ್ಗೆ ಸದಸ್ಯರಿಗೆ ಏನಾದ್ರು ಮಾಡಿದ್ದು ಕೊಡು ಅಂದ್ರೆ ಉಸುಲಿ ಆಗಲಿ ತೋರಿ ಆಮೇಲೆ ಕೊಡಮ್ಮಂತ ಅಂತಾರೆ ರೀ ಅದು ಉಸುಲಿ ಆಗೋದಿಲ್ಲ ಅವ್ರು ಕೊಡೋದಿಲ್ಲ ಹಿಂಗೆ ಐತೆ ರೀ ನಡೆಯೋದೆ ಮತ್ತು 5-6 ತಿಂಗಳ ಪಿಡು ಇವ ಇರ್ತಾನೆ ಮತ್ತೊಂದು ಬರ್ತಾನೆ ಅವ ಹಿಂದೆ ಮಾಡಿದ್ದು ಅವನು ಕೊಡಲ್ರಿ ಹಿಂಗೆ ಮಾಡಿ ಎಲ್ಲ ಏನು ರೀ ಸದಸ್ಯರು ಈಗ ಹೊಲ ಮಾರದ ಪರಿಸ್ಥಿತಿ ನಡೆದದ್ರಿ ಈಗ ಪಾದವ್ರ ಸದಸ್ಯರ ಕೆಲಸ ಮಾಡ್ಯಾರ ರೀ ಕಾಂಡಿ ಕೆಲಸ ಮಾಡಿದ್ವಿ ಅವ್ರು ರೊಕ್ಕ ಕೊಡೋದಿಲ್ಲ ಏನಿಲ್ಲ 15 ದಿವಸ ಆಯ್ತು ರೀ ನೀರಿಲ್ಲ ಏನಿಲ್ಲ ಆಶೆರು ಒಂದು 8,000 ಮಾಡೀವಿ ಈಶ್ವರ 8 ರೊಕ್ಕನಿಲ್ಲ ಕರೆ ಉಸ್ಲಿ ಅಲ್ಲಿ ಕೊಡ್ತೀವಿ 11 ದಿನ ಆಯ್ತು ರೀ ನೀರಿಲ್ಲ ಟ್ಯಾಂಕರ್ ಹತ್ತಿದ್ರು ರೊಕ್ಕ ಕೊಡೋದು ಆಶೆರು ಹಂಗೆ ಹತ್ತಿರಿ ರೊಕ್ಕನಿಲ್ಲ ಅವನು ಹಿಂಗಾಗಿ ಎಲ್ಲ ಊರ ಸಮಸ್ಯೆ ಭಾಳ ಹೈರಾಣ ನೋಡಿ ಹೌದು ಚೆನ್ನಪ್ಪ ಗ್ರಾಮದಲ್ಲಿನ ಕುಡಿಯುವ ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ, ಚರಂಡಿ ಸಮಸ್ಯೆ ಹಾಗೂ ಇನ್ನಿತರ ಸಮಸ್ಯೆಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಬೇಕು ಎಂದರೆ ಇಬ್ಬರು ಪಂಚಾಯಿತಿಗೆ ಬರುವುದಿಲ್ಲ. ತಿಂಗಳಿಗೆ ಒಮ್ಮೆ ಕೇವಲ ಅರ್ಧ ಗಂಟೆ ಮಟ್ಟಿಗೆ ಬರುವ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ಸಮಸ್ಯೆಗಳ ಬಗ್ಗೆ ಕೇಳಿದರೆ ಈಗ ಪಂಚಾಯಿತಿಯಲ್ಲಿ ಯಾವುದೇ ಅನುದಾನವಿಲ್ಲ, ಅನುದಾನ ಬಂದಾಗ ನೋಡೋಣ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಇವರ ಬೇಜವಾಬ್ದಾರಿಯಿಂದ ಗ್ರಾಮದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಸದಸ್ಯರಾದ ಚೆನ್ನಪ್ಪ ಐನಪುರ್ ಮತ್ತು ವಿಜಯಕುಮಾರ್ ಸಂಘವಿ ಗಂಭೀರ ಆರೋಪ ಮಾಡಿದ್ದಾರೆ. ಕುಡಿಯ ನೀರಿನ ಸಮಸ್ಯೆ ಇದೆ 15 ದಿವಸ ಆಯ್ತು ಸರ್. ಒಂದು ತಿಂಗಳಿಂದ ಚಾಲು ರೀ 2 ದಿನ ಹೋಗ್ತದೆ 2 ದಿನ ಬರ್ತದೆ ಮೋಟ್ರ್ ಸುಡುತ್ತು ಅದು ಸುಡ್ತು ಅಂತ ಇದೇ ಹೇಳ್ಕೊತ ಹೊಂಟ್ರಿ. ಆ ಪಿಡಿನೂ ಬರಲ್ಲ ಅಧ್ಯಕ್ಷರಂತೂ ಅಲ್ಲೇ ಅಲ್ಲಿ ಸತ್ತಲ್ಲಿ ಕೆಟ್ಟಲ್ಲಿ ಅಂತ ಹೇಳ್ತಾನೆ. ಮತ್ತು ನೀವು ಮೆಂಬರ್ಗಳಾಗಿ ನೀವು ಏನು ಮೆಂಬರ್ ಅಂದ್ರೆ ಕಿಮ್ಮತ್ತೇ ಇಲ್ಲ ಅವ್ರಿಗೆ. ಹಾಂ ಎಲ್ಲೇ ನೀನು ದವಾಖಾನೆಗೇನು ಎಲ್ಲಿನಪ್ಪ ಊರಾಗೇನು ಹಿಂಗೆ ಹೇಳ್ತಾನೆ. ಪಿ ಡಿ ಒ ಅಂತ ಏನಿಲ್ಲ 2 ದಿನಕ್ಕೆ ಒಮ್ಮನು ಬರಲ್ಲ 10 ದಿನಕ್ಕೆ ಒಮ್ಮೆ ಬರಲ್ಲ. ಮಾಡಿ ರೊಕ್ಕ ಅಂತ ಇಲ್ಲಿ ಕರೆ ಉಸ್ಲಿ ಅಲ್ರಿ ಕೊಡ್ತೀನಿ ಅಂತ ಹೇಳ್ತಾರೆ. ಏನು ಮಾಡು ನಾವೇನು ಮುಂದಿನ ಕೆಲಸ ಹ್ಯಾಂಗೆ ಮಾಡೋಗ್ರಿ? ಮತ್ತು ಚರಂಡಿದು ರಸ್ತೆ ಚರಂಡಿದ್ನು ಇಲ್ರಿ ಏನು ಸಮಸ್ಯೆನೇ ಇಲ್ಲ ಊರಾಗ ಒಟ್ಟು ನಾರ್ಲತ್ತದ ರೀ. ಅವ್ರ ಸಿಬ್ಬಂದಿ ಪಗಾರನೂ ಇಲ್ಲ ಏನಿಲ್ಲ. ಅವ್ರು ಯಾಕೆ ಬರ್ಲಕ್ಕೆ ಹೋದ್ರಿ ಸಿಬ್ಬಂದಿ ಪಗಾರ ಮಾಡಿದ್ರೆ ಬರ್ಬೇಕಲ್ರಿ, ಅವ್ರು ಬರೋದಿಲ್ಲ ಏನಿಲ್ಲ. ಹಿಂಗಾಗಿ ಊರದ ಸಮಸ್ಯೆ ಭಾಳ ಕೆಟ್ಟ ನೋಡ್ರಿ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಚೆನ್ನಪ್ಪ ಐನಪ್ಪ. ಹಾಂ ಮೆಂಬರ್. ಇದು ಪರಿಸ್ಥಿತಿ ಅದ ಈಗ ಇದು 2 ಬಿಟ್ಟು ನಿಂತ್ರಪ್ಪ ಅಂದ್ರೆ ಉಲ್ಟಿ ಆತ. ಇಲ್ಲೇ ಹೋಟೆಲ್ ಅದ, ಈ ಕಡೆ ಗಿರಣಿ ಅದ, ಈ ಕಡೆ ಪಬ್ಲಿಕ್ ಪೂರಾ ಮನಿ ಅವ. ಭಾಳ ತಕ್ಲೀಫ್ ಅದ ಇಲ್ಲಿ. ಜಡ ಹೊಂಟದ ಮಲೇರಿ ಪಿಲೇರಿ ಎಲ್ಲ ಇದು ಅಲ್ಲತ್ತ ಜಡ. 4 ಮಂದಿ ಬಂದ್ರು ಇಲ್ಲಿ ತೂತು ಅಂತ ತೊಗೊಳತ್ತಾರ. ಡಾಕ್ಟ್ರನು ಇಲ್ಲ ಯಾರು ಇಲ್ರಿ. ಹಿಂಗಾಗಿ ಭಾಳ ಪರಿಸ್ಥಿತಿ ಗಂಭೀರ ಅದ ರೀ. ಏನಿಲ್ರಿ ಪೂರಾ ಗಲೀಜಾಗಿ 2 ವರ್ಷ ಆಯ್ತು ಇದೆ ನಮ್ಮನದ ಮಾಡಿ ಏನಾರು ಮಾಡ್ಬೇಕಂದ್ರೂ ಅದು ರೊಕ್ಕ ಕೊಡಲ್ರಿ ಪಂಚಾಯತ್ದಾಗ. ಇಲ್ರಿ ಆ ಕರ ಉಸಲಿ ಅಲ್ಲಿ ಮಾಡಾಮಿ ಕೊಡಾಮ ಅಂತಾರೆ. ಇದೇ ಸಮಸ್ಯೆ. ಮಂದಿ ಊರನ್ ಮಂದಿ ಅನ್ಕ ನಮಗೆ ಬೈಲತ್ತ ಎದಕ್ಕಾಗಿರಿ ಕಿತ್ಲಾಕಾಗಿರಿ ಏನು ಮೆಂಬರ್ಗಳು ಅಂತೇಳಿ ಊರನ್ ಮಂದಿ ಬೈಲತ್ತಾರೆ ಎಲ್ಲರು. ಬೈಲತ್ತಾರೆ ಎಲ್ಲರು. ಮನೆಗೆ ಬರ್ತಾರೆ ಈಗ ಮನೆಗೆ ಮೆಟ್ ತೊಗೊಂಡು ಬರ್ತಾರೆ ಈಗ ಅವರು ನಾಳೆಗೆ
ಹಿಂಗೆ ಯಾಕಂತ ನಾವು ಎಲ್ಲರ್ಲಿಂದ ಕುಂದಿರ್ತಾರೆ ಇದ್ದಿಲ್ಲ ನಾಳೆ ಮ್ಯಾಟ್ ತೊಗೊಂಡು ಬರ್ತಾರೆ ಇವ್ರು ಎಲ್ಲರೂ ಪಂಚಾಯತಿ ನಾಳೆಗೆ ನಾಡ್ದು 2 ದಿನದ ಕೀಲಿ ಹಾಕ್ತಾರೆ ನೀರಿಂದ 11 ದಿನ ಆಯ್ತು ಒಟ್ಟು ನೀರಿಲ್ಲ ಈಗ ಮನೆ ಖಾಂಡ ಐತ್ರಿ 2 ಟ್ಯಾಂಕರ್ ನೀರು ಹಚ್ಚಿ ಇದು ಮಾಡಿಸಿ ಅದು ರೊಕ್ಕ ಕೊಡು ಅಂದ್ರೆ ಇಲ್ಲ ಕರಾಯಿ ವಸೂಲಿ ಅಲ್ಲಿ ಕೊಡ್ತೀನಿ ಅಂತ ಇದಕ್ಕೇನು ಸಮಸ್ಯೆ ಮನೆ ನೀರು ಕುಡ್ಲಿಕ್ಕೆ ಇಲ್ಲ ಹಿಂಗಾಗಿ ಭಾಳ ಇದಾದ್ರಿ ಭಾಳ ಪಬ್ಲಿಕ್ ಅನ್ಕೊಂಡು ಹೊಚ್ಚಿಗೆ ಅದ ನೋಡಿ ನಾವು ಹ್ಯಾಂಗೆ ಮಾಡೋದು ಬಂದು ನಮ್ಮ ನಾಳೆಗೆ ಮನೆ ಹೊಡಿತಾರೆ ಅವ್ರು ಬಂದ್ರು ನೀವು ಹ್ಯಾಂಗೆ ಮಾಡ್ಬೇಕು ಯಾರು ಸಮಸ್ಯೆ ಅದು ಈಗ ಜನ ಹೇಳೋದು ಬೇರೆ, ನೀವು ಪಂಚಾಯತಿ ಮೆಂಬರ್ಗಳು ನೀವು ಹೇಳಿದ್ರೆ ಕೇಳಂಗಿಲ್ಲ ಗ್ಯಾರ. ನಾವು ಹೇಳಿದ್ರು ಕೇಳಲ್ರಿ ಯಾರು ಕೇಳಿ ಜನ ನಾವು ಹೇಳಿದ್ರೆ ಕೇಳಲ್ಲ ಜನರು ಹೇಳಿದ್ರು ಕೇಳಲ್ರಿ ಇದೇ ಮಾಡಮ್ರಿ ಅಂತಾರೆ ಆಯ್ತು ಹೋಗ್ತಾರೆ ಆಕೆ 2 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಬರ್ತಾರೆ ಮೇಡಮ್ ಆಯ್ತು ರೀ ಅಧ್ಯಕ್ಷನು 4 ದಿನಕ್ಕೆ ಅವ್ನು ಮಾರಿನೇ ನೋಡ್ರಿ ಊರನ್ ಬಂದಿರ ನಾವ ಮೆಂಬರ್ಗಳು ತಿಂಗಳಿಗೆ 2 ತಿಂಗಳಿಗೆ ಒಮ್ಮೆ ನೋಡ್ತೀರಿ ಹಂಗೆ ಬಂದ ಹಂಗೆ ಹೋಗ್ತಾನೆ ಸರ್ ಇದೇ ಭಾಳ ಇಲ್ಲ ಅಂದ್ರೆ ಹೈರಾಣ ನೀರಿಲ್ಲ 15 ದಿನ ಆಯ್ತು ರೀ ಹಾಣ್ ಮಾಡಿದ್ರೆ ಟ್ಯಾಂಕರ್ ಹಚ್ಚಿವಿ ನೀರು ಹಚ್ಚಿ ಅವ್ರು ಕೊಡೋದ್ರೆ ರೋಡಿನ ಸಮಸ್ಯೆ ನಮ್ಮ ಊರಾಗ ಭಾಳ ಅದ ರೋಡಿನ ಸಮಸ್ಯೆ ನಾಲಿ ಸಮಸ್ಯೆ ಯಾರಿಗೆ ಹೇಳಿದ್ರು ಭೀ ಯಾರು ಕೇಳತ್ತಿಲ್ಲ ನೀರಿನ ಸಮಸ್ಯೆ ಈಗ 1 ತಿಂಗಳು ಐತ್ರಿ ನೀರಿನ ಸಮಸ್ಯೆ ಆಗಿ ಇದ್ರಗಿಂತ ಮುಂಚೆ ಇದ್ದಿದ್ದಿಲ್ಲ ಪಂಚಾಯತ್ದಾಗ ಹೇಳಿದ್ರು ಪಂಚಾಯತ್ದಾಗ ಯಾರು ಭೀ ಕೇರ್ ಮಾಡತ್ತಿಲ್ಲ ಮೆಂಬರ್ಗಳಿಗೆ ಹೇಳಿದ್ರು ಮೆಂಬರ್ಗಳು ಮಾತೇ ಕೇಳಲ್ರಿ ಯಾರು ಭೀ ಇವ್ರು ಭೀ ಕೇಳಲ್ಲ ಅಧ್ಯಕ್ಷ ಭೀ ಕೇಳಲ್ಲ ಯಾರು ಭೀ ಕೇಳಲ್ಲ ಈಗ ಕೇಳಾರ ಬಟ್ಟಿಗೆ ಪರಿಸ್ಥಿತಿ ಹಿಂಗಾಗಿ ಕುಂತದ ಜಡ ಹೊಂಟದ್ರಿ ಮನೆಗೆ ಹುಡುಗರಿಗೆ ಮನ್ಯಾಗ ಐತೆ ಎಲ್ಲರಿಗೆ ಜಳಗಳು ಹೊಂಟವ ಹಾಸ್ಪಿಟಲ್ ಹೋಲತ್ತಾರ ಟೈಫಾಯ್ಡ್ ಮಲೇರಿಯಾ ಆಗ್ಯದ ಕೆಲವೊಂದು ಮಂದಿಗೆ ಯಾರಿಗೆ ಹೇಳಿದ್ರು ಏನು ಕೇಳಲ್ಲಾಗ್ಯಾರ ಮೊದಲೇನಿತ್ತು ಇದು ನೀರು ನಿಂದಿರ್ತಿದ್ದಿಲ್ಲ ರೀ 1.5 ವರ್ಷದಿಂದ ಇದು ನಿಂದಿರ್ತಿದ್ದಿಲ್ಲ ಮಸೂತಿ ಕಡೆ ಹೋಗ್ತಿತ್ತು ನೀರು ಹಿಂದ್ರಗಡೆ ಏನು ಮಾಡ್ಯಾರ ನಾಲಿ ಮಾಡ್ಯಾರ ಇದು ನಾಲಿ ಮಾಡಿ ಸಲಕ್ಕೆ ಏನಾಗ್ಯದ ಅದ್ರ ನೀರು ಹೋಗಲಾಗ್ಯಾವ ಪೂರ ಜಾಮ್ ಆಗ್ಯದ ಸುಲಭ ಈ ಕಡೆ ಇಟ್ಟಾರ್ರಿ ಆ ಕಡೆ ಹೋಗಿಲ್ಲ ಸುಲಭ ನಾಲಿ ಪೂರ ತುಂಬ ಹೋಗ್ಯದ ಅದು ನಾಲ್ಯಾಗಿಂದು ಇದು ತೆಗಿಲಕ್ಕಾಗಲಾಗ್ಯದ ಯಾರಿಗೆ ಮಣ್ಣು ತೆಗಿಲಕ್ಕಾಗಲಾಗ್ಯದ ಯಾರಿಗೆ ಕೇಳಿದ್ರು ಭೀ ನಾನು ಮಾಡಪ್ಪ ಅಂತ ಕೇಳತ್ತಾರ ಊರಾಗ ಸಮಸ್ಯೆ ಹಿಂಗಾಗ್ಯದ್ರಿ ಒಂದಿಲ್ಲ ಭಾಳ ಸಮಸ್ಯೆ ಅವ ಇಂಥದ್ದು ಮೀಡಿಯಾದವ್ರಿಗೆ ಎಷ್ಟು ಮಂದಿಗೆ ತಂದೀವಿ ನಾವು ಎದುರು ನಿಂದಿಸ್ಕೇಸಿ ಮಾಡೀವಿ ರೀ ಮಾಡಿದ್ರು ಭೀ ಯಾರು ಭೀ ಕೇರ್ ಮಾಡೋದಿಲ್ಲ ಏನು ಮಾಡೋದ ಮಾಡ್ಕೊರಿ ಅಂತ ಹೇಳ್ತಾರ ಅವ್ರು ಫುಲ್ಲ ನೀವು ಏನು ಮಾಡೋದ ಮಾಡ್ತೀರಿ ನಮ್ಗೆ ಏನು ಗೊತ್ತಿಲ್ಲ ಇಂಥ ಮೀಡಿಯಾದವ್ರು ಭಾಳ ಮಂದಿ ಬಂದಾರ ಭಾಳ ಮಂದಿ ಹೋಗ್ಯಾರ ಕೇಳಿದ್ರು ಭೀ ಏನಲ್ಲ ಥರ ಮೀಡಿಯಾದವರು ಇವ್ರೊಬ್ಬರು ಬಂದಾರಲ್ಲ 1 ವಾರ ಮೊದಲು ಮಾಡಿ ಹೋಗ್ಯಾರ ಆಯ್ತು ಹಿಂಗೆ ಬರ್ಲಾಕ ನಾವು ಯಾರಿಗೂ ಅಂಜಂಗಿಲ್ಲ ಅಂತ ಹೇಳತ್ತಾರೆ ಯಾರಂತಾರ ಯಾರು ಬಹುಸು ಮಂದಿ ಅಂತಾರೆ ಮುಖಂಡರು ಅಂತಾರೆ ಈ ಪಿಡಿಒ ಐತೆ ಅವ್ರು ಭೀ ಅಂತಾರ್ರಿ ಅಂದ್ರೆ ಯಾರು ಬಂದರೂ ನಾವು ಕೆಲಸ ಮಾಡಲ್ಲ ಅಂತಾರೆ ಮಾಡಲ್ಲ ಅವ್ರು ಒಟ್ಟೆ ಮಾತೇ ಕೇಳ ಸರ್ ಅವ್ರದ್ದು ನಾವು ಮೆಂಬರ್ಗಳಿಗೆ ಹೇಳ್ತೀವಿ ಮೆಂಬರ್ಗಳು ಹೋಗಿ ಅವ್ರಿಗೆ ಹೇಳ್ತಾರೆ ಅಧ್ಯಕ್ಷ ಹೇಳಿದ್ರು ಅಧ್ಯಕ್ಷ ಬರಲ್ಲ ಅವರು ಪಿಡಿಒಗೆ ಹೇಳಿದ್ರೆ ಪಿಡಿಒ ಕೇರ್ಲೆಸ್ ಹೋದಾರ ಅವರು ಇದಕ್ಕಿಂತ ಮುಂಚೆ ಒಬ್ಬರು ಪಿಡಿಒ ಹಂಗೆ ಇದ್ದಿರಿ ಅವ್ರಿಗೆ ತೆಗ್ದಾರ್ರಿ ಮತ್ತೊಬ್ಬರು ಬಂದಾರ ಅವ್ರಿಗಿಂತ ಡೇಂಜರ್ ಅರ ಅವರು ಅವ್ರು ಅವ್ರಿಗಿಂತ ಡೇಂಜರ್ ಮಾತಾಡತ್ತಾರ ಏನಂತಾರೆ ಪಿಡಿಒ ಏನಂತ ಒಟ್ಟು ಕೇರ್ ತಗೋಲ್ಲ ಸರ್ ಅವರು ಯಾವ ಭೀ ಕೇರ್ ತಗೋಲ್ಲ ಅವರು ಯಾವ ಭೀ ಇಲ್ಲ ಊರು ಸಮಸ್ಯೆ ಒಟ್ಟು ನೋಡ್ರಿ ನೀವು ಬೇಕಾದ್ರೆ ಒಟ್ಟು ಊರು ಹಿಂಗೆ ಅದ ರೀ ಯಾರಿಗೆ ಹೇಳಪ್ಲೇನೇ ಇಲ್ಲ ಈಗ ನಮ್ಮ ಸಮಾಜ ಮಂದಿದು ಇದು ಅದ ರೀ ಹಬ್ಬ ಅದ 2 ದಿನ ಬಿಟ್ಟು ಹಬ್ಬ ಅದ ಈಗ ಎಲ್ಲ ನಮ್ಮ ಮಂದಿ ಬಂದರು ಹಿಂಗೆ ಹೋಗ್ಬೇಕು ಸರ್ ಈಗ ಬರ್ತಾರಲ್ಲ ಹಿಂಗೆ ಹೋಗ್ಬೇಕು ಈಗ ಹ್ಯಾಂಗೆ ಹೋಗ್ಬೇಕು ನಮ್ಗೆ ಗೊತ್ತಾಗತ್ತಿಲ್ಲ 2 ದಿನದಾಗ ನಮ್ಗೆ ಏನದ ಪಂಚಾಯತ್ಲಿಂದ ಮಾಡಿರಿ ಹಿಂದಿರುಗಡೆ ಸಿ ಮಾಡೋದ ಏನು ಮಾಡೋದ ಅದು ಹಿಂದಿರುಗಡೆ ಮಾಡಿರಿ ಈಗ ನಮ್ಗೆ ಏನದ ಈಗ ಅರ್ಜೆಂಟ್ 2 ದಿನದಾಗ ನಮ್ಗೆ ಮಾಡಬೇಕಿದು ಮಂದಿ ನಡಿಲ ಬರೋ 4 ಲಾಖ ನಡಿಲ ಹೊಂಟದ್ರಿ ಅದು ಕ್ಲಿಯರ್ ಮಾಡ್ಬೇಕು 2 ದಿನ ಇಲ್ಲ ಪಂಚಾಯತ್ ಹೋಗಿ ಕೂಡ್ತೀವಿ ಹೊಸ ಮಂದಿ ಹೋಗಿ ಕೂಡ್ತೀವಿ ಹೊಸ ಮಂದಿ ನಮ್ಮ ಸಮಾಜ ಮಂದಿ ಅದಾರಿ ತುಳಿದು ಒಳಗೆ ಹೋದ್ರು ಮಸೂದಾಗ ನಮ್ಗೆ ನಮಾಜ್ ಆಗಲ್ಲ ಬೇರೆ ಕಾಟ್ನಾಗ ಏನಾಯ್ತು ಎಲ್ಲ ಸಾಫ್ ಮಾಡ್ಕೇಸಿ ಎಲ್ಲ ಮಾಡ್ತಾರೆ ನಮ್ಗೆ ಹಿಂಗೆ ಹಾಕ್ತೀರಿ ಹೋಗಿ ಕೂಡ್ತೀರಿ ಹೊಸ ಮಂದಿ ಯಾರು ಮೆಂಬರಿಗೆ ಕೇಳಲ್ಲ ಏನಿಲ್ಲ ಅವ್ರಿಗೆ 1 ವರ್ಷ ಹೇಳ್ಕೊತ ಬಂದಿ ಮೆಂಬರ್ಗಳಿಗೆ ಪಾಪ ಅವ್ರದನ್ನ ಇವ್ರು ಹೇಳಿದ್ರು ಅವ್ರು ಇವ್ರು ಹೇಳಿದ್ರು ಆಗಲ್ಲ ಇದು 2 ದಿನ ಮಾಡಿಲ್ಲ ಅಂದ್ರೆ ಅಲ್ಲಿ ಕೂಡ್ತೀವಿ ಪಂಚಾಯತ್ ಚಾವಿ ಆಗಿಬಿಡ್ತೀವಿ ನಾವು ಪಂಚಾಯತ್ಲಿಂದ ನಮ್ಮ ಕೆಲಸ ಏನು ಆಲತ್ತಿಲ್ಲ ಕೆಲಸದಿಂದ ನಮಗೂ ಏನು ಆಲತ್ತಿಲ್ಲ ನಮ್ಮ ಊರಾಗ ಏನು ಆಲತ್ತಿಲ್ಲ ಅವ್ರಿಗೆ ಆಲತ್ತದ ಅಷ್ಟೇ ಯಾರು ಕೂಡ್ತಾರೆ ನೋಡ್ರಿ ಪಂಚಾಯತ್ದಾಗ ಅವ್ರಿಗೆ ಆಲತ್ತಿರ್ಬೇಕು ಅಷ್ಟೇ ನಮ್ಗಾರ ಏನು ಆಲತ್ತಿಲ್ಲ ನಮ್ಮ ಮಾತು ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದ್ರೆ 2 ದಿನದಾಗ ಬಂದಿಗೇಸಿ ನಾವೇ ಚಾವಿ ಹಾಕ್ಬಿಡ್ತೀವಿ ಹೊಸ ಜನಗಳು ಹೋದ್ತೀವಿ ಅದರಿಂದ ನಮ್ಗೆ ಏನು ಉಪಯೋಗ ಇಲ್ಲ ಅಲ್ರಿ ಅದು ತೊಗೊಂಡು ಏನು ಮಾಡಮ್ ನಾವು ಅದ್ರಾಗ ನಮ್ಮೂರು ಪಂಚಾಯತ್ ಸರ್ ಇದು ಊರು ಪಂಚಾಯತ್ ಇದು ನಮ್ಮ ಊರ್ದು ಪಂಚಾಯತ್ ಊರು ಹೆಂಗಿರ್ಬೇಕು ಅದು ಒಂದು ರೋಡ್ ಇಲ್ಲ ಒಂದು ನಾಯಿ ಏನೂ ಇಲ್ಲ ನೀರು ಬಂದ್ರು ನೀರು ಅದು ಮನೆ ನಳ ಅಂತ್ರಿ ಇದ್ದಿದ್ದು ಪೈಪ್ ಹೊಡೆದಾಕಿರಿ ಎಲ್ಲರೂ ನಳ ನೀರು ಬರ್ಲಾಗ ಯಾವಾಗ ಮಾಡೋ 1 ವರ್ಷ ಬೇಕವ್ರಿ ಬಜಾರ್ ಬರ್ತಾವ ತಿಂತಾರೆ ಎಲ್ಲರೂ ಕೂಡ್ತಾರೆ ಈಗ ನಮ್ಗೆ ನೀರಿಲ್ರಿ ಒಂದು ತಮ್ಮಿಗೆ ಮನ್ಯಾಗ ಹಬ್ಬ ಅದ ಮನೆ ತೊಳಿಬೇಕು ಮನೆ ಸ್ವಚ್ಛ ಮಾಡ್ಬೇಕು ಒಂದಿನ ಏನ ಖರಾಬ್ ಅಲ್ಲ ಒಂದಿನ ಮೊದಲೇ ಚಾಲು ಆತಾವ ನಮ್ ಏನಾರ ಆಯ್ತು ಹಿಂಗೆ ಓಡಾಡ್ರಿ ಚರಂಡಿ ಬೇಕಾದಾಗ ಹೇಳಿದ್ರು ಸರ್ ಪೂರಾ ತುಂಬ ಹೋಗ್ಯದ್ರಿ ಇದ್ರಾಗ ಯಾರು ತೆಗೋರೇ ಇಲ್ಲ ಇದ್ರಿ
ಕೇಳಿದ್ರೆ ಅವರು ಅವ್ರಿಗೆ ಪಗಾರ ಆಗಿಲ್ಲ, ಒಂದೊಂದು ವರ್ಷ ಪಗಾರ ಐತ್ರಿ, ನಮ್ಮ ಪಗಾರ ಆಗಲ್ಲ, ನಾವೇನು ಮಾಡಮ್ಮ ಅಂತಾರೆ. ನಾಳೆ ಹಿಡಿದು ಗಾಡಿ ಬರ್ಬೇಕ್ರಿ ಪಂಚಾಯತ್ ಮನಿ ಕಸ ತೋಲಾಕ್ ಇದು 2 ದಿನ ಕ್ಲಿಯರ್ ಮಾಡ್ಬೇಕ್ರಿ ಅಂದ್ರೆ ಪಂಚಾಯತ್ ಕೀಲಿ ಹಾಕ್ತಿವ್ರಿ. ಪ್ರಿಯಾಂಕಾ ಸಾಹೇಬ್ ಫೋನ್ ಹಚ್ತೀರಿ. ಓಕೆ ಹಾಂ, ಬೇರೆಗವ್ರು ನೋಡ್ರಿ ಗುಂಗುರ್ತಿ ನೋಡ್ರಿ, ಎಲ್ಲ ಊರು ನೋಡ್ರಿ ಹೆಂಗೆ ಸ್ವಚ್ಛ. ನಮ್ಮ ಊರಿಗೆ ಯಾರು ಕೇರ್ ಮಾಡಲ್ಲ. ನಾವು ಓಟ್ ಹಾಕಲ್ಲ ಏನಾರ ನಾವು ಭೀ ಓಟ್ ಹಾಕ್ತೀವಿ. ನಮ್ಗೂ ಹೆಲ್ಪ್ ಮಾಡ್ಬೇಕು. ನಾನು ರೊಕ್ಕ ಬೇಡತ್ರಿ ಏನಿಲ್ಲ. ಇದು ಯಾವ ಊರು ಚಲೋ ಇಡ್ರಿ ಸಾಕ್ರಿ. ಯಾವ ಏರಿಯಾ ಅಂತಾರೆ ಇದು? ಸಾಬು ಎಲ್ಲ ಊರು ಸರಿಯಾಗದ ಅಂತಾರೆ. ಯಾಕೆ ಮಾಡಂಗ ಮಸೂದಿ ಏನೇನೋ ಈ ಕಡೆ ಸರ ಮಸೂತಿ ಅದ ರೀ, ಈ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾ ಎಲ್ಲದಾಗ ಹೋಗಿ ಹೆಲ್ಪ್ ಮಾಡ್ತೀವಿ. ಏನು ಭೀ ಅಲ್ಲಿ ಎಲ್ಲರ ಕಾಸ್ಟ್ ನಮ್ಗಾದ್ರೆ ಯಾರು ಮಾಡಲ್ಲ. ನೀವು ಮಾಡ್ಕೋರಿ ಅಂತಾರೆ. ನಾ ಯಾರ ಬಲ್ಲಿ ಹೋಗಮ್ರಿ? ಪ್ರಿಯಾಂಕಾ ಸಾಹೇಬ್ ಬಂದ್ರೆ ನಮ್ಮ ಊರಿಗೆ ಬರಲ್ಲ, ಬ್ಯಾರಿಗೆ ಹೋಗ್ತಾರ ಅವ್ರು ಪ್ರಚಾರ ಮಾಡಕ್ಕೆ. ಎಲೆಕ್ಷನ್ ಸರಿ ಬಂದ್ರು ನಮ್ಮ ಕಾಕರ ಮನೆಯಲ್ಲಿ ಮಾಮಾರ ಮನೆ ನೀರು ಹೋಗ್ತಾವ್ರಿ. ಯಾವಾಗ್ರಿ ಚಿಕ್ಕುಳಿ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ರಿ. ಕಡೆ ತೆಳಗದ ನೀರು ಹೋಗ್ತದ್ರಿ ಗಾಡಿ ಗಿಡ ಬಂದ್ರು. ಯಾರು ಹೇಳ್ಬೇಕು ಸರ್? ಯಾರು ಕೇಳ್ಬೇಕ್ರಿ? ಗಾಡಿ ನೀರು ಹೋಗ್ತಾವ. ಯಾರೋ ಒಬ್ಬರು ಅಂದ್ರೆ ನಾ ಮಾಡಲ್ಲ, ನೀ ಮಾಡಿ ಏನ್ ಮಾಡ್ತಿ ಮಾಡ್ಕೋ ಅಂತಾರ. ಯಾರು ಬಲ್ಲಿ ಹೋಗಮ್ ಸರ್ ನಾವು? ಹೇಳ್ರಿ. ಮಾಡ್ಕೇಸಿ ವೇಸ್ಟ್ ಅಲ್ರಿ. ಪ್ರಿಯಾಂಕ್ ಸಾಹೇಬ್ರು ಬರಲ್ಲ ಕಡ್ಚಿತ್. ಹಾಂ ಬರೋರಿ. ಒಬ್ಬರು ಬಂದು ಒಂದ್ಸಲ ಬಂದ್ರೆ ಆಯ್ತು. ಈ ರೋಡಿಗೆ ಬಂದಿಲ್ಲ. ಏನಾದ್ರು ಹರಿಯಾಣ ಏನು ಸಮಸ್ಯೆ ಏನಾದ್ರೂ ನೀರು ಸಿಗಲ್ಲಾಗ್ಯಾವ್ರಿ. ಎಷ್ಟು ದಿನ ಆಯ್ತು ರೀ? ತಿಂಗಳಾಯ್ತು. ಎಲ್ಲಿ ತರತ್ತೀರಿ ಮತ್ತೆ ನೀರು? ಅಲ್ಲೂ ಇಲ್ಲೂ ಊರ ಆ ಊರನ್ನ ಊರನ್ನ ತಗೊಂಡ್ರಿ. ಯಾವ್ಯಾವ ಊರಿನಿಂದ ತೊಂಬರತ್ರಿ? ಬೆಳಗುಂಟಿ ಸೀರ್ರ ಎಲ್ಲ ತಗೊಂಡ್ರಿ. ಹಾಂ, ಅಂದ್ರೆ ನಿಮ್ಮ ಊರ ನೀರಿಲ್ಲ ಒಟ್ಟು. ಏನು ಹೆಸರು? ಪಂಚಾಯತ್ ಗಾಡಿ ಅದಲ್ರಿ, ಮನೆ ಬರ್ಬೇಕೇನು? ಪಂಚಾಯತ್ ಆಗ್ಬೇಕ್ರಿ ಕಸ. ಮನೆ ಬರ್ಬೇಕು. ಏನು ಅವ್ರು ನಿಂತಲ್ಲಿ ತಂದಾಗಬೇಕ್ರಿ. ನಾಳೆ ಹೇಳಿದ್ರು ಮನೆ ಬರ್ಬೇಕು ಕಸ. ಅವ ಯಾರು ನಡ್ಸೋದು ಯಾರು ಬೆಳತಾರೋ ಮನೆ ತಂದು ಒಯ್ಬೇಕ್ರಿ ಕಸ. ಅದು ಗಾಡಿ ಬರಂಗಿಲ್ಲ ಪಂಚಾಯತ್ ಗಾಡಿ? ಹಾಂ ರೀ. ಹಾಂ ಬರಲ್ರಿ, ಮನೆ ಗಾಡಿ ಬರಲ್ಲ. ಎಲ್ಲಿ ಮಠದ ಬೆಲೆ ಇರ್ತದೆ ಗಾಡಿ. ಅವ್ರು ನಾವೇ ತಂದು ಹಾಕ್ಬೇಕು. ಗಾಡಿ ಬರಲ್ಲ. ಇಲ್ಲಿ ಗಾಡಿ ಹೋಗಲ್ಲ ಮಾತ್ರಿ. ರೋಡ್ ಸೈಡ್ ಮನೆಗೆ ಇದ್ರೆ ಬರ್ರಿ. ಅಲ್ಲ ಅಲ್ಲಿರೋ ತಿರ್ಗಾಡ್ರಿ ಒಯ್ರಿ. ಅದು ಇಲ್ಲ ಮಠದ ಬೆಲೆ ಇರ್ತದೆ. ಯಾವ ನಡ್ಸೋ ಯಾವ ಕುಂಡ್ರೋ ಯಾವ ಪಗಾರ ತೊಗೊಂಡವು. ನಾವು ಇಲ್ಲಿ ಹೋಗ್ಬೇಕು ಕಸ. ಹೋಗಿ ನಾಳೆಗೆ ಹಾಕ್ತೀವಿ. ನಾಲಿ ಜಾಮ್ ಆಗ್ತದೆ. ಹಿಂಗಾಗಿ ನಾಲಿ ಜಾಮ್ ಆಗ. ಹಾಂ ನಾಲಿ ಮಾಡ್ರಿ. ಯಾರು ಮಾಡ್ರಿ ಇಲ್ಲ ಮಕ್ಕಳು ನೀರು ಇರ್ತಾವೆ ಮಸೂದಿ ಬಳಿ. ನೀರು ಮಳೆ ಬಂತಾರೆ ನೀರು ಹೋಗ್ತವೆ. ಯಾರು ಕೇಳೋರು ಯಾರು ಹೇಳ್ಬೇಕು? ಯಾರು ಹೇಳಿದ್ರು ನಾ ಯಾಕೆ ಮಾಡಲಿ ನೀ ಯಾಕೆ ಮಾಡಲಿ ಅಂತಾರೆ. ಈಗ ಯಾರು ಮಾಡ್ಬೇಕು ಹೇಳ್ರಿ? ಯಾರೊಬ್ಬರು ಜಿಮ್ಮೆದಾರಿ ತೊಗೊಂಡು ಮಾಡಿದ್ರೆ ಆಗ್ತವೆ. ಮಸೂದಿದಾಗ ನೀರಿಲ್ಲ ಮನ್ಯಾಗ. ಹೆಣ್ಮಕ್ಳು ಬೈಲಾತ್ತಾರ. ಇವ್ರೇನು ಮಾಡತ್ತಾರ? ಊರಾಗ ಇದ್ಕೇಸಿ ಎಲ್ಲರೂ ದೊಡ್ಡವರು ಹಿರಿಯರು ಹಾಕಿಸಿ ಸುಮ್ಮನೆ ನೋಡಮ್ಮ ಮಾಡಮ್ಮ ಅಂದ್ರೆ ಯಾರು ಮಾಡ್ಬೇಕು? ನೀವು ಹೇಳ್ಬೇಕು. ಪಿಡಿಯೋದ್ರಿಗೆ ಹೋಗಿಸಿ ನೀವು ಹೇಳಿದ್ರೆ ನೀವು ಯಾಕೆ ಬರ್ತೀರಿ ಸರ್? ಕರೆಕ್ಟ್ ಅದಲ್ಲ? ಹೇಳ್ಬೇಕು ನೀವು. ಮೆಂಬರ್ಗಳು ಹಾಕಿಸಿ ಈಸ್ ಮಂದಿ ಇರೋಲ್ಲ. ಇವ್ರು ಮೋಟ್ರ್ ಚಾಲಿತಾರೆ. ನಾವು ಇಲ್ಲಿಗೆ ಬರ್ತಿದ್ದಿಲ್ಲ. ನಮ್ಮ ಹೆಮ್ಮಮ್ಮಂದು ಮೋಟ್ರ್ ಖರಾಬ್ ಆಗ್ಯದ. ಇಲ್ಲಿಗೆ ಬಂದು ಕೊಡ ಪಿಡ ತೊಗೊಂಡ್ಕೇಸಿ ಸುಮ್ಮನೆ ಹೆಸರಿಗೆ ಮೆಂಬರ್ ಆದ್ರೆ ಏನು ಮಾಡಿಸ್ಬೇಕು? ಪಿಡಿಯೋಗೆ ಹೇಳ್ಬೇಕು, ಅಂಜಿಸ್ಬೇಕು. ನೀವು ಊರಿಗೆ 5 ಮೆಂಬರ್ ಎದಕ್ಕೆ ಹಾಕ್ತೀರಿ? ನೀವು ಯಾಕೆ ಹಾರಿಸಿ ತರ್ತಾರೆ? ಎಲ್ಲರೂ ಸುಮ್ಮ ತರ್ತಾರೆ ಏನು? ನೀವು ಹೇಳ್ಬೇಕು. ಹಿರಿಯರು ಹಾಕಿಸಿ ನೀವು ಹೇಳಿದ್ರು ಇವ್ರು ಯಾಕೆ ಬರ್ತೀರಿ? ಮೀಡಿಯೋದವರು ಯಾವ್ದು ಮೆಂಬರ್ಗಳಿಗೆ ಏನ್ ಹೇಳ್ತಾರೆ ಅವ್ರು ಮಾಡ್ಬೇಕಂದ್ರೆ ರೊಕ್ಕ ಇಲ್ಲ, ಸ್ಯಾಂಕ್ಷನ್ ಇಲ್ಲ, ಬಜೆಟ್ ಇಲ್ಲ, ಹಿಂಗೆ ಹೇಳ್ತಾವ ಬರ್ರಿ. ಹಿಂಗಂದ್ರೆ ಯಾವ ಹತ್ರ ಕೇಳ್ತಾರೆ? ಹೌದ್ರಿ. ನಿಮ್ಮ ಒಂದೇ ಪ್ರಾಬ್ಲಮ್ ಇದೆ. ಇದೇ ಒಂದೇ ಸಮಸ್ಯೆ ಅಲ್ಲಿ ಊರಾಗ ನೋಡ್ರಿ. ಒಂದು ನಾಲಿ ಸರಿಯಾಗಿಲ್ಲ, ಯಾವುದೂ ಇಲ್ಲ. ಪೂರ ಕಸ ಹೊಡಿಲಾಕ ಬರ್ತಾರೆ. ಒಂದು ಕಡೆ ಹೊಡಿತಾರೆ. ಪೂರ ಊರು ತುಂಬ ನೋಡ್ರಿ. ಊರಲ್ಲಿ ಅಂದರೆ ಕಸ ಅಂದರೆ ಕಸ. ಒಬ್ಬರನ್ನ ಯಾರ ಮೊಬೈಲ್ ಹೇಳೋರು ಕೇಳೋರು. ಹೇಳಿದ್ರೆ ಯಾವಾಗ ಬರ್ತಾರೋ ಯಾವಾಗಿಲ್ಲೋ. ಆಯ್ತು ಬರ್ತೀನಿ ಯಾವಾಗ ಫೋನ್ ಇಲ್ಲ ಸರ್ ಮಾಡಮ್ ಮಾಡಮ್. ಈ ಸಮಸ್ಯೆ ಸರ್ ಇಂಥವು ಸುಮಾರು ಸಮಸ್ಯೆ ಹೇಳ್ತೀವಿ. ಆಯ್ತು ಮಾಡಮ್ ಸರ್ ಮಾಡಮ್. ಫೋನ್ ಮಾಡಿದ್ರೆ ಅದು ಅಕ್ಷರ ಅವ್ರು ಹೊಟ್ಟೆ ಬರಲ್ರಿ. ಯಾವಾಗ ಗೊತ್ತಾರೋ ಯಾವಾಗಿಲ್ಲೋ. ಅವನು ಸಂಪರ್ಕ ಮೆಂಬರ್ ಸಂಪರ್ಕ ಕೇಳಿಲ್ಲ. ಅವ್ರು ತಾನೇ ಬರ್ತಾರೆ. ಅವ್ರಿಗೆ ಏನು ಪಂಚಾಯತಿಗೆ ನೋಡಿ ಹಂಗದ ಪಂಚಾಯತ್ ನಮ್ಮಲ್ಲಿ ಟೈಮ್ ಆಗಿ 2 ವರ್ಷ ಮ್ಯಾಗ ಐತ್ರಿ. 3-4 ವರ್ಷ ಪಂಚಾಯತಿ ಸಂಚಲ ಹಾಕೈತಿ. ಪಂಚಾಯತಿ ಆಗಿಲ್ರಿ ಇನ್ನ. ಕಚರಾ ಗಾಡಿ ಏನಿಲ್ಲ. ಅದು ಕೆಳಗೆ ನಿಲ್ತಾರ ಅವರು. ಯಾವಾಗ ಅಲ್ಲಿ ಒಬ್ಬರು ಇರ್ತಾರೆ, ಅಲ್ಲಿ ಒಬ್ಬರು ಇರ್ತಾರೆ. 2 ದಿನ ಮೂಲ ಮಾಡ್ತಾರೆ. ಸಾಪ್ ಆಯ್ತು. 1 ತಿಂಗಳು ಆ ಕಡೆ ಹೋದ್ರು. ನಮ್ಮ ಕಡೆ ಸಾಫ್ ಮಾಡು. ಆ ಕಡೆ ಸಾಫ್ ಮಾಡ್ತಾರೆ. ಇಲ್ಲ ಯಾವಾಗ ಫಂಕ್ಷನ್ ಇತ್ತಲ್ಲ ಅವ್ರು ಒಂದಿಲ್ಲ ಅಲ್ಲಿ ಸಾಫ್ ಮಾಡ್ತಾರೆ. ಆಮೇಲೆ ಹಂಗೆ ಬಿಟ್ಬಿಡ್ತಾರೆ. ಅವ್ರ ಕೆಲಸನೇ ಹಂಗೆ ಅವ್ರಿ ನಮ್ಮ ಊರಾಗ ಪೂರ. ಏನು ಹೆಸರು? ಅಕ್ಬರ್ ಪಾಷಾ ಮಾಲ್ಗತ್ತಿ. ಇವಣಿ ಗ್ರಾಮಕ್ಕೆ ಒಳ್ಳೆಯ ಮುಖ್ಯ ರಸ್ತೆಗಳು, ಚರಂಡಿಗಳು, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಶಾಶ್ವತ ನೀಡುವಲ್ಲಿ ಸ್ಥಳೀಯ ಶಾಸಕರಾದ ಪ್ರಿಯಾಂಕ್ ಖರ್ಗೆ ಹಾಗೂ ಅಧಿಕಾರಿಗಳು ಸ್ಪಂದಿಸುತ್ತಾರಾ ಅಥವಾ ಇಲ್ಲ ಎಂಬುದು ಕಾದು ನೋಡಬೇಕಾಗಿದೆ. ಅಣ್ಣಾರಾಯ್ ವಿ ಇವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್.